ನೆಲದಡಿಯ ನೀರಿನ ಮರುಪೂರಣ ಹಾಗೂ ಮೇಲ್ಮೈ ನೀರಿನ ಸಂಗ್ರಹವನ್ನು ಹೆಚ್ಚಿಸುವುದಕ್ಕೆ ಎಲ್ಲಿ ಜಲಮೂಲಗಳ ಪುನರುಜ್ಜೀವನವು ಅತಿ ಹೆಚ್ಚು ಪರಿಣಾಮಕಾರಿ ಎಂದು ಗುರುತಿಸುವ ಎಲ್ಲಿ ಜಲಮೂಲಗಳ ಪುನರುಜ್ಜೀವನವು ನಾವು ಎಲ್ಲಿ ಗಮನ ಕೇಂದ್ರೀಕರಿಸಬೇಕು ಮತ್ತು ಸಕಾರಾತ್ಮಕ ಅಂತರ್ಜಲ ಜಿನುಗುವಿಕೆ ಇರುವ ಜಲಮೂಲಗಳನ್ನು ಆರಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯುವುದನ್ನು ಅನುವಾಗಿಸುವ ತಂತ್ರಜ್ಞಾನ ಚಾಲಿತ ಪರಿಹಾರವಿದೆ. ಕ್ಲಾರ್ಟ್ ಅಥವಾ ಕಾಂಪೋಸಿಟ್ ಲ್ಯಾಂಡ್ಸ್ಕೇಪ್ ಅಸೆಸ್ಮೆಂಟ್ ಅಂಡ್ ರೆಸ್ಟೋರೇಷನ್ ಟೂಲ್. ಇದೊಂದು GIS ಆಧಾರಿತ ಆಂಡ್ರಾಯ್ಡ್ ಸಾಧನವಾಗಿದೆ. ಇದನ್ನು ಪ್ರದೇಶಗಳಿಗೆ ನಿರ್ದಿಷ್ಟವಾಗಿ ಮಣ್ಣು ಹಾಗೂ ಜಲ ಸಂರಕ್ಷಣೆಯ ಉಪಕ್ರಮಗಳನ್ನು ನಿಯೋಜಿಸುವುದನ್ನು ಹೆಚ್ಚಿಸಲು ಅಭಿವೃದ್ಧಿಪಡಿಸಲಾಗಿದೆ. ಜಲಭೂಶಾಸ್ತ್ರದ ರೀತಿ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲೆಲ್ಲ ಇದು ಅಂತರ್ಜಲ ಮರುಪೂರಣ ಸಂಭವನೀಯತೆ ಇರುವ ಜಲಮೂಲಗಳನ್ನು ಗುರುತಿಸಲು ಮತ್ತು ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಹಾಗಾಗಿ ಜಲಮೂಲ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಈ ಸಾಧನವನ್ನು ಹೇಗೆ ಬಳಸುತ್ತೇವೆ? ಈ ಸಾಧನವು ಬಣ್ಣಗಳಿಂದ ಸೂಚಿಸಿದ ಸಲಹೆಗಳನ್ನು ನೀಡುತ್ತದೆ. ಹಸಿರು ಬಣ್ಣವು ನೀರಿನ ಕೊಯ್ಲಿಗೆ ಬೇಕಾದ ಸಂರಚನೆಗಳನ್ನು ಮತ್ತು ಜಿನುಗು ತೊಟ್ಟಿಗಳನ್ನು ನಿರ್ಮಿಸಲು ಸಾಧ್ಯವಾಗುವ ಉತ್ತಮ ಮಟ್ಟದ ಮರುಪೂರಣ ವಲಯವನ್ನು ಸೂಚಿಸುತ್ತದೆ. ಹಳದಿ ಬಣ್ಣವು ಸಾಧಾರಣ ಮರುಪೂರಣ ವಲಯವನ್ನು ಸೂಚಿಸಿದರೆ, ಕೆಂಪು ಬಣ್ಣವು ಮರುಪೂರಣ ಸಾಧ್ಯವಿಲ್ಲವೆಂಬುದನ್ನು ಸೂಚಿಸುತ್ತದೆ. ಕ್ಲಾರ್ಟ್ ಅನ್ನು ಬಳಸುವ ಮೂಲಕ ನಾವು ಜಲಮೂಲಗಳ ಆದ್ಯತೆಯನ್ನು ನಿರ್ಣಯಿಸಬಹುದು ಮತ್ತು ಮರುಪೂರಣ ಸಾಮರ್ಥ್ಯವನ್ನು ಗೊತ್ತು ಮಾಡಬಹುದು. ಇದನ್ನು ಸೂಕ್ತ ಅಕ್ಷಾಂಶ ಹಾಗೂ ರೇಖಾಂಶಗಳ ಮಾಹಿತಿ ಒಳ ನೀಡುವ ಮೂಲಕ ಮಾಡಬಹುದು. ಮತ್ತೊಂದೆಡೆ ಜಲಮೂಲ ಪುನರುಜ್ಜೀವನಗೊಳಿಸುವಿಕೆಯು ಇನ್ನಷ್ಟು ನಿರ್ಣಾಯಕವಾದುದಾಗಿದೆ. ಅತ್ಯಂತ ಸೂಕ್ತವಾದ ಪ್ರದೇಶಗಳಾಗಿವೆ. ಕೆಲಸಗಳನ್ನು ಜಾರಿ ಮಾಡಬೇಕಾದಲ್ಲಿ ಪ್ರಜ್ಞಾಪೂರ್ವಕವಾದ ತೀರ್ಮಾನಗಳನ್ನು ಕೈಗೊಳ್ಳಲು ಯಾರು ಬೇಕಾದರೂ ಈ ಸಾಧನವನ್ನು ಬಳಸಬಹುದಾಗಿದೆ. CLART ಕ್ಲಾರ್ಟ್ ಅನ್ನು ನಕ್ಷೆಗಳನ್ನು ಸಿದ್ಧಪಡಿಸಲು ಬಳಸಬಹುದಾಗಿದೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಇದನ್ನು ಜಿಲ್ಲಾ ಮಟ್ಟ, ಬ್ಲಾಕ್ ಮಟ್ಟದಲ್ಲಿರುವ ಜಲಮೂಲಗಳ ಸಂಖ್ಯೆಯನ್ನು ಅಂದಾಜಿಸಲು ಮತ್ತು ಅವುಗಳ ಆರೋಗ್ಯ ವಿವರಗಳನ್ನು ಅಂದಾಜಿಸಲು ಬಳಸಬಹುದಾಗಿದೆ. We essentially use CLART tool, the CLART tool, for identification of locations, which really helped us in scientifically choosing a particular point, because at the end of the day we are choosing locations, and whether they are leading to results or not we wouldn't later on know, and then there would be some issues. But CLART really helped us in essentially ensuring that the choices were scientific. ಹಾಗಾಗಿ ಕ್ಲಾರ್ಟ್ ನಮಗೆ ಜಾಗೃತೆಯಿಂದ ಜಲಮೂಲಗಳನ್ನು ಆಯ್ಕೆ ಮಾಡುವ ಮೂಲಕ ಎಲ್ಲೆಲ್ಲಿ ಜಲಮೂಲ ಪುನರ್ಜೀವನಕ್ಕೆ ಆದ್ಯತೆ ನೀಡಬಹುದು ಎಂಬ ಸಲಹೆಯನ್ನು ನೀಡುತ್ತದೆ. ಎಲ್ಲೆಲ್ಲಿ ಜಲಮೂಲ ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬಹುದು ಎಂಬ ಸ್ಥಳೀಯ ಅಗತ್ಯಗಳನ್ನು ಒಗ್ಗೂಡಿಸುತ್ತದೆ ಮತ್ತು ನೆಲದ ಮೇಲೆ ಹಾಗೂ ಅಡಿಯಲ್ಲಿ ನೀರಿನ ಲಭ್ಯತೆಯನ್ನು ಖಾತ್ರಿಪಡಿಸುತ್ತದೆ.